ಅವ್ರು ಹೂ ಕೊಟ್ರೆ ಅದನ್ನ ಬಿಸಾಕ್ ಹೋಗ್ಬಿಟ್ರು. ನನ್ನಂತ ಎಷ್ಟೊಂದು ಅಭಿಮಾನದ ಹೃದಯಗಳು ಒಡೆದು ಚೂರ್ ಚೂರಾಗೋಯ್ತು ಗೊತ್ತಾ ಅಣ್ಣ, ಚೂರ್ ಚೂರಾಗೋಯ್ತು. ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ರು. ಅಲ್ಲ, ಚೂರಾದ್ರೂ ಅವ್ರಿಗೆ ಕನ್ಸರ್ನ್ ಬೇಡವಾ ಅಣ್ಣ? ದಯವಿಟ್ಟು ಅಜ್ಜಿ ಕನ್ನಡದವ್ರನ್ನ ಬೈಯಣ್ಣ. ಅಯ್ಯೋ ಪಾಪಿ, ಈಗ ನೀನು ಮಾತಾಡ್ತಿರೋದು ಅಮೃತಧಾರ ಸೀರಿಯಲ್ ಬಗ್ಗೆನಾ? ನೀನ್ ಕೊಟ್ಟಿರೋ ನಂಬರು ಜಿ ಕನ್ನಡ ಆಫೀಸ್ದ. ಓ ಶ್ರುತಿ, ಅಯ್ಯೋ ಎಲ್ರಿ ಇದ್ದೀರಾ? ನಮ್ಮ ಅತ್ತೆಗೆ ಮೋಸ ಮಾಡ್ತೀರಾ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಒಳಗಡೆ ಹಾಕ್ಸ್ಬಿಡ್ತೀನಿ. ಯು ಆರ್ ಡೂಯಿಂಗ್ ರಾಂಗ್. ಮಗು ಅಂತ ನಮ್ಮ ಅತ್ತೆ ಇಲ್ಲಿ ಮಗು ತರ ಬಿಕ್ಕಳ್ಸ್ಕೊಂಡು ಅಳ್ತಿದ್ದಾರೆ. ಮೇಡಮ್, ನಿಮ್ಗೆ ಯಾರು ಬೇಕು? ಇದು ಜಿ ಕನ್ನಡ ಆಫೀಸು. ಯಾರು ಮೋಸ ಮಾಡಿದ್ರು ನಿಮ್ಗೆ? ಅಯ್ಯೋ ಎಡಮಟ್ಟಾಗೋಯ್ತು. ಫೋನ್ ಕೊಡಮ್ಮ ಇಲ್ಲಿ. ಸಾರಿ, ರಾಂಗ್ ನಂಬರ್. ಅಯ್ಯೋ ಶ್ರುತಿ, ನೀನು ಮಿಷನ್ ಸರಿಯಾಗಿ ಹಾಕ್ದೆ ಏನೋ ಮಾತಾಡ್ಬಿಡ್ತೀಯಾ? ಅವ್ರೇನೋ ಹೇಳ್ತಾರೆ, ನೀನೇನೋ ಕೇಳಿಸ್ಕೊಡ್ತೀಯಾ. ಮೊದಲು ಮಿಷನ್ ಸರಿಯಾಗಿ ಹಾಕೋ. ಅಯ್ಯೋ ರಾಮ ರಾಮ, ನಮ್ಮಮ್ಮ ಡಿಸ್ಕೌಂಟ್ ಅಲ್ಲಿ ಬೈ ಒನ್ ಗೆಟ್ ಒನ್ ಕೊಡ್ತಾರಲ್ಲ, ಆ ತರ ಈ ಲೂಸ್ ತಂಗಿನ ನನಗೆ ಕೊಟ್ಟೋಗ್ಬಿಟ್ಟಿದ್ದಾರೆ. ಅಣ್ಣ, ಡೋಂಟ್ ಪ್ಲೇ ವಿತ್ ಮೈ ಎಮೋಷನ್ಸ್. ಪಾಪ ಭೂಮಿಕಾ ಅವರು ಎಷ್ಟು ನೋವು ಅನುಭವಿಸ್ತಿದ್ದಾರೆ ಗೊತ್ತಾ? ನಮ್ ಗುಂಡು ಅಂತೂ ಆ ಕ್ಯಾಬ್ನ ಓಡಿಸಿ ಒಂದ್ ರೌಂಡ್ ಸಣ್ಣ ಆಗ್ಬಿಟ್ಟಿದ್ದಾರೆ. ನನಗೆ ಈ ಕಣ್ಣಿಂದ ಅವ್ರನ್ನ ನೋಡಕ್ ಆಗ್ತಿಲ್ಲ. ನೋಡಮ್ಮ ಶ್ರುತಿ, ನಿಮ್ಮತ್ತೆ ಹೆಂಗಾಡ್ತೀಯಾಳೆ ಅಂತ. ಇವಳಿಗೆ ಯಾರೋ ಮೋಸ ಮಾಡ್ಬಿಟ್ರು ಅಂತ ಗಾಬರಿ ಆಗಿದ್ದೆ. ನೋಡಿದ್ರೆ ಸೀರಿಯಲ್ ಇದೆ, ಸೀರಿಯಲ್. ಹೋಗ್ಲಿ ಬಿಡಿಯಪ್ಪ, ಅತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ. ಸಿನಿಮಾ ಆದ್ರೇನು ಸೀರಿಯಲ್ ಆದ್ರೇನು ಬೇಜಾರು ಆಗೇ ಆಗತ್ತೆ. ಆದರೆ ಖುಷಿ ಏನಂದ್ರೆ ಸಿನಿಮಾದಲ್ಲಿ ಮೋಸ ಆದ್ರೆ ಕತೆ ಬದಲಾಯಿಸ್ಬೋದು, ಜೀವನದಲ್ಲಿ ಮೋಸ ಆದ್ರೆ ಬದಲಾಯಿಸಕ್ಕಾಗಲ್ಲ. ಕರೆಕ್ಟ್, ಯು ಆರ್ ಕರೆಕ್ಟ್ ಅಣ್ಣ. ನಾನು ಹೇಗಾದ್ರೂ ಮಾಡಿ ಭೂಮಿಕಾನ ಗೌತಮ್ನ ಒಂದ್ ಮಾಡ್ತೀನಿ. ನಾನು ಜಿ ಕನ್ನಡಕ್ಕೆ ಹೋಗ್ತೀನಿ. ಇವರೆಲ್ಲರೂ ಖುಷಿಗೋಸ್ಕರ ನನಗೆ ಮೋಸ ಆದರೂ ಪರವಾಗಿಲ್ಲ. ಇವರೆಲ್ಲರೂ ಖುಷಿ ಮುಂದೆ ನನ್ನ ಜೀವನ ಏನು ದೊಡ್ಡದೇನಲ್ಲ. ನನ್ನ ಜೀವನನೂ ಸೀರಿಯಲ್ ಆಗಿದ್ರೆ ಎಷ್ಟು ಚೆನ್ನಾಗಿರೋದು. ನಾನೇ ನನ್ನ ಜೀವನನ ಬರ್ಕೋತಿದ್ದೆ.